ಹಾಯ್ ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನೀವು ಈಗ ಆಲ್ರೆಡಿ ವ್ಯಾವಹಾರಿಕ ಪತ್ರನ ಯಾವ ರೀತಿ ಬರಿಬೇಕು ಅಂತ ನೋಡಿದ್ದೀರಾ. ಇವಾಗ ಈ ವಿಡಿಯೋದಲ್ಲಿ ನೀವು ವೈಯಕ್ತಿಕ ಪತ್ರನ ಹೇಗೆ ಬರೆಯೋದು ಅಂತ ನೋಡೋಣ. ಇದು ಫಾರ್ಮ್ಯಾಟ್ ಸೇಮ್ ಇರುತ್ತೆ. ನೀವು ತಂದೆಗಾದರೂ ಬರಿಬೋದು, ಅಥವಾ ನಿಮ್ಮ ಗೆಳತಿ ಅಥವಾ ಗೆಳೆಯನಿಗಾದರೂ ಬರಿಬೋದು, ಇಲ್ಲ ನಿಮ್ಮ ತಾಯಿಯವ್ರಿಗಾದರೂ ಬರಿಬಹುದು. ಬಟ್ ಫಾರ್ಮ್ಯಾಟ್ ಹೀಗೆ ಇರುತ್ತೆ. ಇದೇ ಒಂದು ಸ್ಟೆಪ್ಸ್ನ ಫಾಲೋ ಮಾಡಿ. ಬಟ್ ನೀವು ಯಾರಿಗೆ ಬರಿತಾ ಇದ್ದೀರಾ ಅಂತ ಏನಾಗುತ್ತೆ, ಚೇಂಜ್ ಆಗುತ್ತೆ. ನೋಡಿ, ಇಲ್ಲಿ ತಾಯಿಗೊಂದು ಪತ್ರ, ಈ ವಿಡಿಯೋದಲ್ಲಿ ತಾಯಿಗೆ ಅಂತ ಪತ್ರ ಬರೀತಾ ಇರೋದು. ಅದಕ್ಕೆ ಕ್ಷೇಮ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಇವರಿಂದ, ಯಾರಿಂದ ಬರೀತಾ ಇದ್ದೀರಾ, ಯಾರು ಬರೀತಾ ಇರೋದು ಈ ಲೆಟರ್ ಅಂದರೆ ಇವರಿಂದ ಅಂತ ಸ್ಟಾರ್ಟ್ ಮಾಡಿ. ನಯನ, 10ನೇ ತರಗತಿ, ಸರ್ಕಾರಿ ಪ್ರೌಢಶಾಲೆ, ಹಾಸನ, ದಿನಾಂಕನ ಮೆನ್ಷನ್ ಮಾಡಬೇಕಾಗತ್ತೆ. ಇಷ್ಟು ಏನು ಮಾಡಬೇಕಾಗತ್ತೆ, ರೈಟ್ ಸೈಡಲ್ಲಿ ಒಂದೇ ಫಾರ್ಮ್ಯಾಟಲ್ಲಿ ಯಾರಿಂದ, ನಯನ ಮತ್ತು ನಿಮ್ಮ ಒಂದು ತರಗತಿ ಮತ್ತು ಶಾಲೆಯ ಅಡ್ರೆಸ್ಸು ಹಾಗೆ ದಿನಾಂಕ ಇಷ್ಟನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಮಾತೃಶ್ರೀ ಅವರಿಗೆ, ಇಲ್ಲಿ ತಾಯಿಗೆ ಬರೀತಾ ಇದ್ದರೆ ಮಾತೃಶ್ರೀ ಅಂತ ಬರೀಬೇಕು. ಇನ್ ಕೇಸ್ ತಂದೆಗೆ ಬರೀತಾ ಇದ್ದರೆ ನೀವೇನು ಮಾಡಬೇಕು, ಪೂಜ್ಯ ತಂದೆಯವರಿಗೆ ಅಥವಾ ಪಿತಾಶ್ರೀರವರಿಗೆ ಅಂತ ಬರೀಬೇಕಾಗತ್ತೆ. ನಿಮ್ಮ ಮಗಳಾದ, ನೆಕ್ಸ್ಟ್ ಏನಾಗುತ್ತೆ, ಸ್ಟಾರ್ಟ್ ಆಗುತ್ತೆ ಲೆಟರ್. ನಿಮ್ಮ ಮಗಳಾದ ನಯನ ಮಾಡುವ ನಮಸ್ಕಾರಗಳು. ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ, ನೀವು ಅಲ್ಲಿ ಕ್ಷೇಮವಾಗಿರುವಿರೆಂದು ನಂಬಿರುತ್ತೇನೆ. ನನ್ನ ವಿದ್ಯಾಭ್ಯಾಸ ಇಲ್ಲಿ ಚೆನ್ನಾಗಿ ನಡೆಯುತ್ತಿದೆ. ನಿಮ್ಮ ಆಸೆಯಂತೆ ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಲು ವೇಳಾಪಟ್ಟಿ ತಯಾರಿಸಿಕೊಂಡು ಓದುತ್ತಿದ್ದೇನೆ. ಈ ವಾರ್ಷಿಕ ಪರೀಕ್ಷೆಯಲ್ಲಿ ಖಂಡಿತ ಒಳ್ಳೆಯ ಅಂಕಗಳನ್ನು ಗಳಿಸುತ್ತೇನೆ. ಅಂದ ಹಾಗೆ ಈ ಪತ್ರ ಬರೆದ ಕಾರಣವೇನೆಂದರೆ, ಶಾಲೆಯಲ್ಲಿ ದಿನಾಂಕ 15/11/25 ಪಾಲಕರ ಸಭೆಯನ್ನು ಕರೆದಿರುತ್ತಾರೆ. ಕಡ್ಡಾಯವಾಗಿ ಈ ಸಭೆಗೆ ತಾಯಂದಿರು ಬರಬೇಕೆಂದು ತಿಳಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಅಭ್ಯಾಸ ಕ್ರಮಗಳ ಕುರಿತು ಸುದೀರ್ಘವಾಗಿ ಎಲ್ಲ ವಿಷಯ ಶಿಕ್ಷಕರು, ಮುಖ್ಯೋಪಾಧ್ಯಾಯರು ಹಾಗೂ ಸಭೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಚರ್ಚಿಸಲಿದ್ದಾರೆ. ಅಂದು ಮುಂಜಾನೆ ಸರಿಯಾಗಿ 10 ಗಂಟೆಗೆ ಶಾಲಾ ಸಭಾಂಗಣದಲ್ಲಿ ಹಾಜರಿರಲು ತಿಳಿಸಿದ್ದಾರೆ. ತಾವು ಬೇಗನೆ ಬನ್ನಿ. ಮನೆಯಲ್ಲಿ ತಂದೆಯವರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ. ಇಂತಿ ನಿಮ್ಮ ಪ್ರೀತಿಯ ಮಗಳು ನಯನ ಅಂತ ಈ ರೀತಿಯಾಗಿ ಏನು ಮಾಡಬೇಕಾಗುತ್ತೆ, ನೀವು ಲೆಟರ್ ರೈಟಿಂಗ್ನ ಬರೀಬೇಕಾಗುತ್ತೆ. ಇದೇ ಸ್ಟೆಪ್ಸ್ನ ಫಾಲೋ ಮಾಡಬೇಕಾಗುತ್ತೆ. ನೀವು ಇಲ್ಲಿ ಬಾಡಿ ಆಫ್ ದ ಲೆಟರ್ ಏನು ಇಲ್ಲಿರುತ್ತಲ್ವ, ಈ ಲೆಟರಲ್ಲಿ ಬೇಕಾದರೆ ಒಂದಷ್ಟು ಸೆಂಟೆನ್ಸ್ನ ಕಡಿಮೆ ಮಾಡ್ಕೋಬೋದು. ಬಟ್ ಫಾರ್ಮ್ಯಾಟ್ ಸೇಮ್ ಇರುತ್ತೆ. ನೀವು ಪರ್ಸ್ನಲ್ ಲೆಟರ್ ಯಾರಿಗೆ ಬರೀತಾ ಇದ್ದೀರ ಅಂದರೆ ವೈಯಕ್ತಿಕ ಲೆಟರ್ ಯಾರಿಗೆ ಬರೀತಾ ಇದ್ದೀರೋ ಈ ಒಂದು ಫಾರ್ಮ್ಯಾಟ್ನ ಫಾಲೋ ಮಾಡಿ. ಹಾಗೆ ನಿಮಗೆ ಒಳ್ಳೆ ಮಾರ್ಕ್ಸ್ ಬರಬೇಕಂತಂದರೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಈ ಫಾರ್ಮ್ಯಾಟ್ ಸರಿ ಇದೆಯಾ ತಪ್ಪಿದೆಯಾ ಅಂತ. ಹಾಗಾಗಿ ನಿಮ್ಮ ಫಾರ್ಮ್ಯಾಟು ಸೇಮ್ ಇರಲಿ. ಎಲ್ಲಿ ಕಾಮ, ಎಲ್ಲಿ ಫುಲ್ ಸ್ಟಾಪ್ ಕೊಡಬೇಕು ಅದನ್ನು ಮರಿಬೇಡಿ. ಯಾವಾಗ ನಿಮಗೆ ಇಲ್ಲಿ ಮಾರ್ಕ್ಸ್ ಎಲ್ಲ ಕಟ್ ಮಾಡ್ತಾರೆ ಅಂತಂದರೆ, ನೀವು ಇನ್ ಕೇಸ್ ತುಂಬ ಚೆನ್ನಾಗಿ ಒಂದು 100/100 ಸ್ಕೋರ್ ಮಾಡಿದ್ದೀರಾ ಅಂದರೆ ಈ ಸ್ಮಾಲ್ ಮಿಸ್ಟೇಕ್ಸ್ನ ಆವಾಗ ಚೆಕ್ ಮಾಡ್ತಾರೆ. ಸೊ ನೀವೇನಾದ್ರೂ ಪ್ರಾಪರಾಗಿ ಯಾವುದೇ ಮಿಸ್ಟೇಕ್ ಇಲ್ಲದೆ ಸೆಂಟೆನ್ಸ್ ಫಾರ್ಮೇಷನ್ ಪ್ರಾಪರಾಗಿದೆ ಅಂದರೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.